ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಸಂಜೆ ಸ್ನ್ಯಾಕ್ಸ್ ಮತ್ತು ಮಳೇಲಿ ತಿನ್ನಬೇಕಾಗಿರುವಂತಹ ಕಡಲೆಪುರಿ ಚಾಟ್ ಮಾಡ್ತಾಯಿದ್ದೀನಿ. ಈಸಿ ಆ್ಯಂಡ್ ವೆರಿ ಟೇಸ್ಟಿ, 5-10 ನಿಮಿಷದಲ್ಲಿ ಆಗೋವಂಥದ್ದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 1 ಟೊಮೊಟೊ ಹಚ್ಚಿರುವಂಥದ್ದು, ಅರ್ಧ ಸೌತೆಕಾಯಿ ಸಣ್ಣಗೆ ಹಚ್ಚಿಕೊಂಡಿರು, ಮತ್ತು 1 ಕ್ಯಾರೆಟ್ ತುರಿದಿಟ್ಕೊಂಡು ಸಣ್ಣಗೆ ಹಚ್ಚುವಂಥ 1 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಸೇವ್ ಇಟ್ಕೊಂಡಿದ್ದೀನಿ, ಕಾಂಗ್ರೆಸ್ ಕಡಲೆ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, 1 ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಬೌಲ್ ಕಡಲೆಪುರಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಂತರ ಸಣ್ಣಗೆ ಹೆಚ್ಚಿರುವಂಥ ಟೊಮೊಟೊ, ಸಣ್ಣಗೆ ಎಷ್ಟು ಹಚ್ಚಿದ್ರೂ ಚೆನ್ನಾಗಿರುತ್ತೆ, ಇಲ್ಲ ಬಾಯಿಗೆ ಸಿಗಬೇಕು ಅನ್ನೋರು ಸ್ವಲ್ಪ ದಪ್ಪದಾಗಿ ಹೆಚ್ಚಿಟ್ಕೊಳ್ಳಿ. ಅರ್ಧ ಸೌತೆಕಾಯಿ ಹಚ್ಕೊಂಡಿರೋ ಅಂಥದ್ದು, ತುರಿದಿಟ್ಕೊಂಡಿರೋವಂಥ ಕ್ಯಾರೆಟು ಸೇವ್ ಹಾಕ್ತಾಯಿದ್ದೀನಿ, ಕಾಂಗ್ರೆಸ್ ಕಡಲೆ ಬೀಜ, ಸೇವು. ನೆಕ್ಸ್ಟ್ ಇದಕ್ಕೆ ಬೇಕಾದಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ. ಚಾಟ್ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಬೇರೆ ಬೇಡ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತೀವಲ್ಲ, 1 ಸ್ಪೂನ್ ಪೇಸ್ಟ್ ಹಾಕ್ಕೊಳ್ಳಿ. ಖಾರ ಬೇಕು ಅನ್ನೋರು 2 ಸ್ಪೂನ್ ಹಾಕ್ಕೋಬೋದು. ಸೊ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, ಚಾಟ್ ಮಸಾಲದಲ್ಲಿ ಉಪ್ಪಿರೋದ್ರಿಂದ ಅಷ್ಟು ಸಾಕು. ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ. ಹಾಕ್ಕೊಂಡು, ಯಾಕೆಂದರೆ ಟೊಮೊಟೊ ಹಾಕ್ಕೊಂಡಿದ್ದರಿಂದ ನಿಂಬೆಹಣ್ಣು ಜಾಸ್ತಿ ಬೇಡ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ಅಷ್ಟೇ, ಕಡಲೆಪುರಿಯಲ್ಲಿ ಉಪ್ಪಿನಂಶ ಇರುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಚಾಟ್ ಮಸಾಲದಲ್ಲೂ ಅಷ್ಟೇ ಉಪ್ಪಿನಂಶ ಇರುತ್ತೆ. ತುಂಬಾ ಅದ್ಭುತವಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.